ಕಾಂಗ್ರೆಸ್ ಪಾಳೆಯದಲ್ಲಿ ಮುಖ್ಯಮಂತ್ರಿ ಗದ್ದುಗೆಗಾಗಿ ಕದನ ಮತ್ತೆ ಗರಿಗೆದರ್ತಾ ಇದೆ. ಯಾಕಂದ್ರೆ ದೆಹಲಿಯಲ್ಲೇ ಠಿಕಾಣಿ ಹೂಡಿರುವಂತ ಡಿಸಿಎಂ ಡಿಕೆ ಬಳಗ ಒಂದೊಂದೇ ಅಸ್ತ್ರವನ್ನ ಪ್ರಯೋಗಿಸೋದಕ್ಕೆ ಶುರು ಮಾಡ್ತಾ ಇದೆ. ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯ ಬಣ ಕೂಡ ಸೈಲೆಂಟ್ ಆಗಿ ಗೇಮ್ ಪ್ಲಾನ್ ಮಾಡ್ತಾ ಇದೆ. ಮೇ ಮೊದಲ ವಾರದಲ್ಲಿ ರಾಜಕೀಯ ಕ್ರಾಂತಿ ಆಗಲಿದೆ ಅನ್ನೋ ಮಾತುಗಳು ಕಂಪನ ಎಬ್ಬಿಸ್ತಾ ಇವೆ. ಗೊಂದಲ ಇದೆ, ಸಿಎಂನಲ್ಲಿ ಗೊಂದಲ ಇದೆ, ಅಧ್ಯಕ್ಷರಲ್ಲಿ ಗೊಂದಲ ಇದೆ, ಸಂಪುಟ ವಿಸ್ತರಣೆ ಗೊಂದಲ ಇದೆ. ಒಡಂಬಡಿಕೆ ಆಗಿದೆ ಅನ್ನೋ ಮಾತನ್ನ ಇಬ್ರು ಹೇಳಿದ್ದಾರೆ. ಸೂಕ್ತ ಸಮಯದಲ್ಲಿ ನಿರ್ಧಾರ ಆಗುತ್ತೆ ಅಂತ. ಕಾಲ ಸನ್ನಿಹಿತ ಆಗಿದೆ, ಪರಿಹಾರ ಮಾಡಲಿಕ್ಕೆ ವರಿಷ್ಠರಿದ್ದಾರೆ, ಹೈಕಮಾಂಡ್ ಇದೆ. ರಾಜ್ಯ ರಾಜಕೀಯದಲ್ಲಿ ಕ್ರಾಂತಿಯ ಕಿಚ್ಚು ಮತ್ತೆ ಹೊತ್ತಿಕೊಂಡಿದೆ. ಬದಲಾವಣೆಯ ಬಿರುಗಾಳಿ ಮತ್ತೆ ಮೇಲೆದ್ದು ಬಂದಿದೆ. ಕೈ ಪಾಳೆಯದಲ್ಲಿ ಕುರ್ಚಿಗಾಗಿ ತೆರೆಮರೆಯಲ್ಲಿ ಕಸರತ್ತು ನಡೆಯುತ್ತಿದೆ. ದೆಹಲಿ ದಂಡಯಾತ್ರೆ ಕೈಗೊಂಡಿರುವ ಡಿಸಿಎಂ ಡಿಕೆ ಒಂದೊಂದೇ ದಾಳ ಉರುಳಿಸುತ್ತಿದ್ದಾರೆ. ಇತ್ತ ಡಿಕೆ ಬ್ರದರ್ಸ್ ತಂತ್ರಕ್ಕೆ ಸಿದ್ದರಾಮಯ್ಯ ಬಣ ಪ್ರತಿ ದಾಳ ಉರುಳಿಸಲು ಸಜ್ಜಾಗಿದೆ. ಮೇ 6ರ ಬಳಿಕ ರಾಜ್ಯ ರಾಜಕೀಯದಲ್ಲಿ ಸುನಾಮಿ ಏಳೋ ಸಾಧ್ಯತೆಗಳು ದಟ್ಟವಾಗಿವೆ. ಕಾಂಗ್ರೆಸ್ನಲ್ಲಿ ಮತ್ತೆ ಜೋರಾಯಿತು ಸಿಎಂ ಪಟ್ಟಕ್ಕಾಗಿ ಫೈಟ್. ಮೇ ಮೊದಲ ವಾರ ಏಳುತ್ತಾ ಬದಲಾವಣೆಯ ಬಿರುಗಾಳಿ. ದೆಹಲಿಯಲ್ಲಿ ಡಿಕೆ ಬ್ರದರ್ಸ್ ದಾಳ, ಸಿಎಂ ಬಣ ಪ್ರತಿ ದಾಳ. ಮುಖ್ಯಮಂತ್ರಿ ಪಟ್ಟಕ್ಕಾಗಿ ಪಟ್ಟು ಹಿಡಿದಿರುವ ಡಿಸಿಎಂ ಡಿಕೆ ದೆಹಲಿಯಲ್ಲಿ ಪರೇಡ್ ಮಾಡುತ್ತಿದ್ದಾರೆ. ಡಿಸಿಎಂ ಡಿಕೆ ಸುರೇಶ್ ಸೇರಿ ಹಲವರು ಮೊಕ್ಕಾಂ ಹೂಡಿದ್ದು ವರಿಷ್ಠರನ್ನ ಭೇಟಿಯಾಗ್ತಿದ್ದಾರೆ. ಅಷ್ಟಕ್ಕೂ ಡಿಕೆ ಬ್ರದರ್ಸ್ ಮಾಡ್ತಿರುವ ಮಾಸ್ಟರ್ ಪ್ಲಾನ್ ಏನು ಅನ್ನೋದನ್ನೇ ತೋರಿಸ್ತೀವಿ ನೋಡಿ. ದೆಹಲಿಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆಯನ್ನ ಭೇಟಿಯಾಗಿರುವ ಡಿಕೆ ಬ್ರದರ್ಸ್ 1.5 ಗಂಟೆಗಳ ಕಾಲ ಚರ್ಚೆ ನಡೆಸಿದ್ದಾರೆ. ಅಧಿಕಾರ ಹಸ್ತಾಂತರ ವಿಚಾರವಾಗಿ ಸುದೀರ್ಘ ಚರ್ಚೆ ನಡೆಸಿದ್ದಾರೆ. ಇನ್ನು ಮೇ ಮೊದಲ ವಾರದಲ್ಲಿ ಹೈಕಮಾಂಡ್ ಭೇಟಿಯಾಗುವ ನಿರೀಕ್ಷೆಯಲ್ಲಿ ಡಿಕೆ ಇದ್ದಾರೆ. ಇದಕ್ಕೆ ಪೂರ್ವಭಾವಿಯಾಗಿಯೇ ಮಲ್ಲಿಕಾರ್ಜುನ್ ಖರ್ಗೆ ಜೊತೆ ಮಾತುಕತೆ ನಡೆಸಿದ್ದಾರೆ. ಈಗಾಗಲೇ ಕೊಟ್ಟ ಮಾತಿನ ವಿಷಯ ಪ್ರಸ್ತಾಪಿಸಿದ್ದ ಡಿಕೆಶಿ ಅಧಿಕಾರ ಹಂಚಿಕೆ ವಿಚಾರವಾಗಿ ಮತ್ತೆ ತಂತ್ರಗಾರಿಕೆ ರೂಪಿಸುತ್ತಿದ್ದಾರೆ. ಇಷ್ಟೇ ಅಲ್ಲ, ಸಚಿವ ಸಂಪುಟ ವಿಸ್ತರಣೆಗೂ ಮುನ್ನ ಪಟ್ಟಕ್ಕಾಗಿ ಡಿಸಿಎಂ ಡಿಕೆ ಪಟ್ಟು ಹಿಡಿದಿದ್ದಾರೆ ಅನ್ನೋ ಎಕ್ಸ್ಕ್ಲೂಸಿವ್ ಮಾಹಿತಿ ಟಿವಿ9ಗೆ ಲಭ್ಯವಾಗಿದೆ. ಸಂಪುಟ ವಿಸ್ತರಣೆಗೂ ಮುನ್ನವೇ ಅಧಿಕಾರ ಹಂಚಿಕೆಗೆ ಡಿಕೆ ಪಟ್ಟು ಹಿಡಿದಿದ್ದಾರೆ ಎನ್ನಲಾಗಿದೆ. ಸಂಪುಟ ಪುನರ್ರಚನೆ ವಿಷಯವನ್ನ ಒಂದು ಕಡೆ ಸಿಎಂ ಸಿದ್ದರಾಮಯ್ಯ ಬಣ ಪ್ರತಿಪಾದಿಸುತ್ತಿದೆ. ಪಂಚರಾಜ್ಯ ಚುನಾವಣೆ ಬಳಿಕ ಹೈಕಮಾಂಡ್ ಪ್ರತ್ಯೇಕ ಸಭೆ ನಡೆಸುವ ಸಾಧ್ಯತೆ ಇದೆ. ಕರ್ನಾಟಕದ ರಾಜಕೀಯ ವಿಚಾರವಾಗಿ ಮೀಟಿಂಗ್ ನಡೆಸಲಿದ್ದು ಕಾಂಗ್ರೆಸ್ ಹಿರಿಯ ನಾಯಕರನ್ನ ಕರೆದು ಚರ್ಚಿಸುವ ಸಾಧ್ಯತೆ ಇದೆ. ರಾಜ್ಯ ರಾಜಕೀಯ ಬೆಳವಣಿಗೆಗಳು ತೀವ್ರ ಕುತೂಹಲ ಮೂಡಿಸಿದೆ. ಸಿದ್ದರಾಮಯ್ಯ ಆಪ್ತರಿಂದಲೂ ಪ್ಲಾನ್ ಬಿ ತಯಾರಿ. ಹೈಕಮಾಂಡ್ ಮುಂದೆ ಅಹಿಂದ ಅಸ್ತ್ರಕ್ಕೆ ನಿರ್ಧಾರ. ದೆಹಲಿಯಲ್ಲಿ ಠಿಕಾಣಿ ಹೂಡಿರುವ ಡಿಸಿಎಂ ಡಿಕೆ ಬತ್ತಳಿಕೆಯಿಂದ ಒಂದೊಂದೇ ಬಾಣಗಳನ್ನು ತೆಗೆದು ಹೂಡುತ್ತಿದ್ದಾರೆ. ಇತ್ತ ಬಂಡೆ ಬ್ರದರ್ಸ್ ಗೇಮ್ ಪ್ಲಾನ್ಗೆ ಸಿಎಂ ಸಿದ್ದರಾಮಯ್ಯ ಸೇನೆಯು ಪ್ರತಿ ತಂತ್ರದ ಪ್ಲಾನ್ ಮಾಡಿಕೊಂಡಿದೆ. ಅಷ್ಟಕ್ಕೂ ಸಿಎಂ ಸಿದ್ದರಾಮಯ್ಯ ಬಳಗದ ಬಳಿ ಇರುವ ಪ್ಲಾನ್ ಬಿ ಏನು ಅನ್ನೋದನ್ನ ನಿಮ್ಮ ಮುಂದೆ ಇಡ್ತೀವಿ ನೋಡಿ. ಮೇ ತಿಂಗಳ ಬೆಳವಣಿಗೆಗಳ ಮೇಲೆ ಸಿಎಂ ಬಣ ಲೆಕ್ಕಾಚಾರ ಹಾಕಿಕೊಂಡಿದೆ. ಸಂಪೂರ್ಣ ಲೆಕ್ಕಾಚಾರ ಸಿಎಂ ಸಿದ್ದರಾಮಯ್ಯ ಜೊತೆ ಆಪ್ತ ಸಚಿವರು ಚರ್ಚೆ ನಡೆಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಮೌನದಿಂದ ಆಪ್ತ ಸಚಿವರಿಗೆ ಗೊಂದಲಕ್ಕೀಡಾಗಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಮೌನದಿಂದ ಆಪ್ತ ಸಚಿವರು ಗೊಂದಲಕ್ಕೀಡಾಗಿದ್ದಾರೆ. ಹೀಗಾಗಿ ನಾಯಕತ್ವ ಬದಲಾವಣೆಗೆ ಸಂಬಂಧಿಸಿದಂತೆ ಹೈಕಮಾಂಡ್ ಮುಂದೆ ಪ್ರಸ್ತಾಪ ಮುಂದಿಡುವ ಬಗ್ಗೆ ಸಚಿವರಿಗೆ ಗುಮಾನಿ ಇದೆ. ಇದೇ ಅಂಶವನ್ನ ಸಿಎಂ ಸಿದ್ದರಾಮಯ್ಯ ಗಮನಕ್ಕೆ ಆಪ್ತ ಬಳಗ ತಂದಿದೆ. ಅಲ್ಲದೆ ಮೇ 10ರೊಳಗೆ ಹೊಸ ದಾಳ ಉರುಳಿಸಲು ಸಿಎಂ ಬಣ ಸಜ್ಜಾಗಿದೆ. ಇಷ್ಟೇ ಅಲ್ಲ, ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಸಿಎಂ ಸಿದ್ದರಾಮಯ್ಯ ಬಣ ಅಹಿಂದ ಅಸ್ತ್ರ ಪ್ರಯೋಗಿಸಲು ಮುಂದಾಗಿದೆ. ಒಂದು ವೇಳೆ ನಾಯಕತ್ವ ಬದಲಾವಣೆಯ ಪ್ರಸ್ತಾಪ ಬಂದರೆ ಅಹಿಂದ ನಾಯಕರಲ್ಲಿ ಒಬ್ಬರ ಹೆಸರು ಪ್ರಸ್ತಾಪಿಸಲು ಆಪ್ತರು ಆಗ್ರಹಿಸಿದ್ದಾರೆ. ಅದರಲ್ಲೂ ಡಾಕ್ಟರ್ ಜಿ ಪರಮೇಶ್ವರ್ ಹೆಸರನ್ನ ಸಿಎಂ ಸ್ಥಾನಕ್ಕೆ ಸೂಚಿಸುವಂತೆ ಸಿಎಂ ಸಿದ್ದರಾಮಯ್ಯಗೆ ಅಹಿಂದ ನಾಯಕರು ಆಗ್ರಹಿಸಿದ್ದಾರೆ. ಒಂದು ಕಡೆ ಹೈಕಮಾಂಡ್ ನಾಯಕತ್ವ ಬದಲಾವಣೆ ಬಗ್ಗೆ ಪ್ರಸ್ತಾಪಿಸಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಗಟ್ಟಿ ವಿಶ್ವಾಸದಲ್ಲೇ ಇದ್ದಾರೆ. ಆದರೆ ಸಿದ್ದರಾಮಯ್ಯ ವಿಶ್ವಾಸದಲ್ಲಿದ್ದರೂ ಆಪ್ತರಿಗೆ ಪೂರ್ಣ ವಿಶ್ವಾಸವಿಲ್ಲ. ಹೀಗಾಗಿ ಎಲ್ಲದಕ್ಕೂ ರೆಡಿಯಾಗಿರುವಂತೆ ಆಪ್ತ ಸಚಿವರು ಸಿಎಂ ಸಿದ್ದರಾಮಯ್ಯಗೆ ಮನವರಿಕೆ ಮಾಡಿದ್ದಾರೆ.
ಅಧಿಕಾರ ಹಂಚಿಕೆ ಬದಲಾವಣೆ ಬಗ್ಗೆ ಪ್ರಸ್ತಾಪವಾಗಲ್ಲ ಎಂದು ಸಿಎಂ ಸಿದ್ದರಾಮಯ್ಯ ಆಪ್ತರ ಬಳಿ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಆದರೆ ಎಲ್ಲಾ ಬದಲಾವಣೆ ಎಲ್ಲಾ ಪ್ರಸ್ತಾಪಗಳಿಗೂ ಸಿದ್ಧರಾಗಿರಲು ಆಪ್ತ ಬಳಗ ಸಲಹೆ ನೀಡಿದೆ. ಸಿದ್ದರಾಮಯ್ಯ ವಿಶ್ವಾಸದಲ್ಲಿದ್ದರೂ ಆಪ್ತರಿಗೆ ಪೂರ್ಣ ವಿಶ್ವಾಸವಿಲ್ಲ. ಹೀಗಾಗಿ ಮೇ 10ರೊಳಗೆ ಬದಲಾವಣೆ ನಿರೀಕ್ಷೆಯಲ್ಲಿ ಸಚಿವರಿದ್ದಾರೆ. ಶಾಸಕರ ಬಲಾಬಲದ ಬಗ್ಗೆಯೂ ಸಿದ್ದರಾಮಯ್ಯಗೆ ಮನವರಿಕೆ ಮಾಡಿಕೊಡಲಾಗಿದೆ. ಸಿದ್ದರಾಮಯ್ಯಗೆ ಮೊದಲಿನಷ್ಟು ಶಾಸಕರ ಬೆಂಬಲ ಸದ್ಯಕ್ಕಿಲ್ಲ ಅಂತ ಆಪ್ತ ಸಚಿವರು ತಿಳಿಸಿದ್ದಾರಂತೆ. ಗ್ಯಾರಂಟಿಗಳು ಹೊರತುಪಡಿಸಿ ತಂತ್ರಗಾರಿಕೆ ಮಾಡುವ ಅಗತ್ಯವಿದೆ. ವಸ್ತುಸ್ಥಿತಿ ಬೇರೆ ಇದೆ. ಶಾಸಕರ ಒಲವು ಬೇರೆಡೆ ಒಲಿದಂತೆ ಇದೆ. ಹೀಗಾಗಿ ಅಹಿಂದ ಚುಕ್ಕಾಣಿ ಹಿಡಿಯಲು ಉಳಿದವರಿಗೆ ವೇದಿಕೆ ಕಲ್ಪಿಸಿ ಅಹಿಂದ ವರ್ಗವನ್ನು ಒಗ್ಗೂಡಿಸಲು ಕಷ್ಟ ಸಾಧ್ಯ ಎಂದು ಸಿಎಂ ಸಿದ್ದರಾಮಯ್ಯಗೆ ಇಂಚಿಂಚು ಮನವರಿಕೆ ಮಾಡಿಕೊಡಲಾಗಿದೆ. ಗೊಂದಲ ಇತ್ಯರ್ಥ ಸನ್ನಿಹಿತ ಎಂದ ಸಚಿವ ಸತೀಶ್. ಸಿಎಂ ಕುರ್ಚಿ ಬದಲಾವಣೆಯ ಬಗ್ಗೆ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯಿಸಿದರು. ಪಕ್ಷದಲ್ಲಿ 100ಕ್ಕೆ 100ರಷ್ಟು ಗೊಂದಲ ಇರೋದು ನಿಜ. ಎಲ್ಲ ಇತ್ಯರ್ಥಕ್ಕೆ ಕಾಲ ಕೂಡಿ ಬಂದಿದೆ ಅಂದ್ರು. ಅದು ಹೆಂಗೆ ಮಾಡ್ತಲ್ಲ ABC ಕ್ಯಾಟಗರಿ ಹೆಂಗಾಗಿದೆ ಅದು ಹಂಗಾಗ್ತೈತಿ. ಆ ಬಿಂದು ಈ ಬಿಂದು ಸರಿಸಾಡಿ ಏನೇನೋ ಮಾಡ್ಯಾರ. ಇದು ಹಂಗಾಗ್ತೈತೆ. ಮೊದಲೇ ಹೇಳಿದ್ದಾರೆ ನಮ್ಮ ಪಕ್ಷದ ಪರಿಹಾರ ಮಾಡಲಿಕ್ಕೆ ವರಿಷ್ಠರಿದ್ದಾರೆ, ಹೈಕಮಾಂಡ್ ಇದೆ, ಸ್ಟೇಟ್ನಲ್ಲಿ ಸೀನಿಯರ್ ಲೀಡರ್ ಇದ್ದಾರೆ, ಬಗೆಹರಿಸ್ತಾರೆ. ಮತ್ತೊಂದು ಪಕ್ಷದಲ್ಲಿ ಎಲ್ಲ ಇವ್ದಾರೆ. ಸಮಶಾಂತಿ ಇಲ್ಲದೆ ಯಾವುದೇ ಪಕ್ಷ ಇರೋಲ್ಲ. ಅದನ್ನು ಕಾಲಕ್ಕೆ ಪರಿಹಾರ ಮಾಡುವಂಥ ನಮ್ಮ ಹೈಕಮಾಂಡ್ನವರು ಮಾಡ್ತಾರೆ. ಗೊಂದಲ ಇದೆ, CMನಲ್ಲಿ ಗೊಂದಲ ಇದೆ, ಅಧ್ಯಕ್ಷರಲ್ಲಿ ಗೊಂದಲ ಇದೆ, ಸಂಪುಟ ವಿಸ್ತರಣೆಗೆ ಗೊಂದಲ ಇದೆ. ಅದು ಇತ್ಯರ್ಥ ಆಗ್ಬೇಕಂತ ಹೇಳಿದ್ರು. ಈಗ ಮಾಡಿದ ಬಂದಿಲ್ಲ, ಸನ್ನಿಹಿತ ಆಗಿದೆ ಅಂತ ಹೇಳಿದ್ಲ. ಕಾಲ ಸನ್ನಿಹಿತ ಆಗಿದೆ, ಹೇಗೆ ಇತ್ಯರ್ಥ ಆಗುತ್ತೆ, ಎಲ್ಲ ಸರಿ ಆಗುತ್ತೆ, ಗೊಂದಲ ಇದೆ, ಸರಿ ಆಗುತ್ತೆ ಅಂತ. ಇನ್ನು ಡಿಕೆ ಶಿವಕುಮಾರ್ ದೆಹಲಿಗೆ ಹೋಗ್ತಾನೆ ಇರ್ತಾರೆ, ಅದರಲ್ಲಿ ಹೊಸದೇನು ಇಲ್ಲ ಅಂತ ಸತೀಶ್ ಜಾರಕಿಹೊಳಿ ಹೇಳಿದರು. ಹೋಗ್ತಾರೆ, ಅವ್ರೇನು ಹೊಸದೇನಲ್ಲ. ಡೆಲ್ಲಿಗೆ ಹೋಗೋದು ಅಧ್ಯಕ್ಷರು ಹೊಸದಲ್ಲ. ಅವ್ರ ಮಂತ್ರಿ ಇದ್ದಾರ, ಅಧ್ಯಕ್ಷ ಇದ್ದಾರ, ಹೋಗ ಮುಂಚೆಯಿಂದ ಹೋಗತ್ತಾರ, ಇದೇನು ಹೊಸದಲ್ಲ. ಅದು ಎಲ್ಲರಿಗೂ ಸ್ವಾಭಾವಿಕ. ಎಲ್ಲರೂ ಕೇಳಿದ್ದಾರೆ, ಕೇಳ್ತಾರೆ, ಪ್ರಶ್ನೆ ಇಲ್ಲ. ಕೇಳೋದ್ರಲ್ಲಿ ತಪ್ಪಿಲ್ಲ ಅಂತ ನಾವು ಹೇಳಿದ್ದೀವಿ. ಇವತ್ತು ಕೂಡ ಅದನ್ನ ಹೇಳ್ತೀವಿ. ಇಷ್ಟೇ ಅಲ್ಲ, ಕುಣಿಗಲ್ ಶಾಸಕ ರಂಗನಾಥ್ ಮಾತನಾಡಿ ಸೂಕ್ತ ಸಮಯದಲ್ಲಿ ನಿರ್ಧಾರ ಆಗುತ್ತೆ ಅಂತ ಹೇಳಿದರು. ಇವತ್ತು ಯಾವ ರೀತಿ ರಾಜಕೀಯದ ಸನ್ನಿವೇಶಗಳಾಗ್ತಿರೋಂಥದ್ದು, ನಮ್ಮ ಒಬ್ಬ ಶಾಸಕನಾಗಿ, ಒಬ್ಬ ಕಾಂಗ್ರೆಸ್ ಪಕ್ಷದನಾಗಿ ನಾವೆಲ್ಲ ಶಿಸ್ತಲ್ಲಿರೋಂಥ ಹಿನ್ನೆಲೆಯಲ್ಲಿ ಎಲ್ಲದಕ್ಕೂ ಹೈಕಮಾಂಡ್ ಅವರು ತೆಗೆದುಕೊಂಡಂಥ ನಿರ್ಧಾರಕ್ಕೆ ತಲೆ ಬಾಗಿಸಿ ನಾವು ಶಿರಸಾವಹಿಸಿ ಪಾಲಿಸ್ತೇವೆ. ಒಡಂಬಡಿಕೆ ಆಗಿದೆ ಅನ್ನೋ ಮಾತನ್ನ ಇಬ್ಬರು ಹೇಳಿದ್ದಾರೆ. ಸೊ ಹಾಗಾಗಿ ಅದೇನಾಗಿದೆ ಅನ್ನೋದನ್ನ ಹೈಕಮಾಂಡ್ ಅವ್ರ ಮುಂದೆ ಆಗಿರೋಂಥದ್ದನ್ನು ಅದನ್ನು ಅವರು ಬಗೆಹರಿಸ್ತಾರೆ ಅನ್ನೋ ಭಾವನೆಯಲ್ಲಿ ನಾವು ಆ ಕಡೆ ದೆಹಲಿ ಕಡೆ ಮುಖ ಮಾಡಿ ನೋಡ್ತಾ ಇದ್ದೇವೆ. ಸದ್ಯದಲ್ಲೇ ಅತಿ ಸೂಕ್ತ ಸಮಯದಲ್ಲಿ ನಿರ್ಧಾರ ಆಗುತ್ತೆ ಅಂತ ನಾವು ಭಾವಿಸ್ತೇವೆ. ನಾವು ಇತ್ತ ರಾಜ್ಯದಲ್ಲಿ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ ಅಂತ ಸಚಿವ ಕೆ ವೆಂಕಟೇಶ್ ಹೇಳಿದರು. ಅವ್ರು ನಾನು ಮುಖ್ಯಮಂತ್ರಿ ಆಗಬೇಕು ಅಂತ ಕೇಳಿದ್ರು ತಪ್ಪು ಇಲ್ಲ. ಅವ್ರು ಇಲ್ಲಿ ಸೀಟು ಖಾಲಿನೂ ಇಲ್ಲ, ತಪ್ಪು ಇಲ್ವಲ್ಲ. ಅದು ಹೈಕಮಾಂಡ್ನವರು ಸಮಯ ಬಂದಾಗ ಮಾಡ್ತಾರೆ. ಅದೇ ಸಮಯ ಬಂದಿಲ್ಲ ಅಂತ ಅನ್ಕೊಂಡಿದ್ದೀನಿ. ಒಂದಾಗಿದೆ ಅಂತ ಅವ್ರು ಹೇಳ್ತಾರೆ, ನಮಗೆ ಗೊತ್ತಿಲ್ಲ ಅದು ಏನು ಒಪ್ಪಂದ, ನಮ್ಗೇನು ಗೊತ್ತಿಲ್ಲ. ಕುರ್ಚಿ ಖಾಲಿ ಆದ್ಮೇಲೆ ಯಾರು ಕೂತ್ಕೋತಾರೆ ಅಂತ ಆಮೇಲೆ ನೋಡ್ರಿ. ಕಾಂಗ್ರೆಸ್ ಕೋಟೆಯಲ್ಲಿ ತಣ್ಣಗಾಗಿದ್ದ ಪಟ್ಟದಾಟದ ಫೈಟ್ ಮತ್ತೆ ತಾರಕಕ್ಕೇರಿದೆ. ಮುಖ್ಯಮಂತ್ರಿ ಕುರ್ಚಿ ಮೇಲೆ ಕಣ್ಣಿಟ್ಟಿರುವ DCM DK ದೆಹಲಿಯಲ್ಲಿ ಕೂತು ಒಂದೊಂದೇ ಪಾನ್ ಮೂವ್ ಮಾಡ್ತಿದ್ದಾರೆ. ಇನ್ನೊಂದು ಕಡೆ ಸಿಎಂ ಸಿದ್ದರಾಮಯ್ಯ ಬಣ ಅಹಿಂದ ಅಸ್ತ್ರದ ಮೂಲಕ ಚೆಕ್ಮೇಟ್ ಇಡಲು ಮುಂದಾಗಿದೆ. ಮೇ ಮೊದಲ ವಾರವೇ ಕಾಂಗ್ರೆಸ್ನಲ್ಲಿ ಕ್ರಾಂತಿ ಆಗಲಿದೆ ಅನ್ನೋ ಮಾತು ಕೇಳಿ ಬರ್ತಿದೆ. ರಾಜಕೀಯದಲ್ಲಿ ಸಾಕಷ್ಟು ಕುತೂಹಲ ಮೂಡಿಸಿದೆ. ಬ್ಯೂರೋ ರಿಪೋರ್ಟ್ TV9.